ಕ್ರಿಸ್ತನಲ್ಲಿ ಪ್ರೀತಿಯ ವೀಕ್ಷಕರಿಗೆ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಶುಭಾಶಯಗಳು. ಪ್ರಿಯರೇ, ನಾವು ಕಳೆದ ಕೆಲವು ಕಾಲಗಳಿಂದ ದೇವರ ರಾಜ್ಯವನ್ನು ಕುರಿತು ಭಾಗ 1, ಭಾಗ 2, ಭಾಗ 3 ನಂತರ ಈಗ ಭಾಗ 4ರಲ್ಲಿ ನಾವು ನಿಂತಿದ್ದೇವೆ. ಭಾಗ 1ರಲ್ಲಿ ನಾವು ದೇವರ ರಾಜ್ಯವನ್ನು ಕುರಿತು ನೋಡಿದೆವು. ಭಾಗ 2ರಲ್ಲಿ ದೇವರ ರಾಜ್ಯವನ್ನು ಅಲೆಯಾಗಿ ಬಂದಿದ್ದು ನೋಡಿದು. 3ನೇ ಭಾಗದಲ್ಲಿ ನಾವು ದೇವರ ರಾಜ್ಯವು ಅದು ಯಹೂದ್ಯರಿಗೆ ನಂತರ ಅನ್ಯರಿಗೆ ಹೇಗೆ ತನ್ನ ಒಂದು ಪ್ರವೇಶವನ್ನು ನೀಡಿತು ಎಂಬುದನ್ನು ಕುರಿತು ನೋಡಿದ್ವಿ. ಈಗ ನಾವು ದೇವರ ರಾಜ್ಯ ಭಾಗ 4ರಲ್ಲಿ ನಾವು ನೋಡುವಂಥ ವಿಚಾರ ರಾಜನ ಸ್ವರೂಪದಲ್ಲಿ. ಈ ರಾಜ್ಯಕ್ಕೆ ಒಬ್ಬ ರಾಜನಿದ್ದಾನೆ, ಆತನ ಸ್ವರೂಪದಲ್ಲಿ. ಏನು ರಾಜ, ಏನು ರಾಜ್ಯದ ಸ್ವರೂಪ ಎಂಬುದಾಗಿ ನಾವು ನೋಡಬೇಕಾದ್ರೆ ಬಹಳ ಒಂದು ಆಳವಾದ ವಿಚಾರವನ್ನು ನಾವಿಲ್ಲಿ ಕಲಿತ್ಕೊಳ್ತೇವೆ. ಇದು ದೇವರ ರಾಜ್ಯಕ್ಕೆ ಸಂಬಂಧಪಟ್ಟದ್ದಾಗಿಯೇ ಇದೆ. ಆದಿಕಾಂಡ 1ನೇ ಅಧ್ಯಾಯ 26ನೇ ವಾಕ್ಯದಲ್ಲಿ ನಾವು ನೋಡಬೇಕಾದ್ರೆ ದೇವರು ಇಲ್ಲಿ ಮನುಷ್ಯರನ್ನು ತನ್ನ ಹೋಲಿಕೆಗೆ ಸರಿಯಾಗಿ, ಆದಿಕಾಂಡ 1ನೇ ಅಧ್ಯಾಯ 26ನೇ ಅಧ್ಯಾಯ 1ನೇ ಅಧ್ಯಾಯ 26ನೇ ವಾಕ್ಯ, ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ ಅವರು ಎಂಬುದಾಗಿ ನೋಡುತ್ತೇನೆ. ದೇವರು ತನ್ನ ಸ್ವರೂಪದಲ್ಲಿ ಅಂದರೆ ಆತನ ಸ್ವರೂಪದಲ್ಲಿ ಮನುಷ್ಯರನ್ನ ಉಂಟು ಮಾಡಿದನು. ಇದು ಆರಂಭಿಕ ಸೃಷ್ಟಿಯಾಗಿತ್ತು. ಆದರೆ ದೇವರ ಸ್ವರೂಪದಲ್ಲಿ ಉಂಟಾದಂಥ ಮನುಷ್ಯನಲ್ಲಿ ಏನುಂಟಾಯಿತು, ಯಾವ ಕಾರಣ ಉಂಟಾಯಿತು? ಕಳೆದ ಭಾಗಗಳು ನಾವು ನೋಡೋದು. ಆದಿಕಾಂಡ 3ನೇ ಅಧ್ಯಾಯದಲ್ಲಿ ನೋಡಬೇಕಾದ್ರೆ ದೇವರಿಂದ ಹೊಂದಿದಂಥ ಚಿತ್ತವನ್ನು ನೆರವೇರಿಸದೆ ದೇವರ ಆಜ್ಞೆಯನ್ನು ಮೀರಿ ಪಾಪವು ಪ್ರವೇಶ ಮಾಡಿದ್ದರಿಂದ, ಸೈತಾನನ ಮುಖಾಂತರ ಪಾಪವು ಮನುಷ್ಯನಲ್ಲಿ ಅಂದರೆ ಆದಾಮ ಅವಳಲ್ಲಿ ಪ್ರವೇಶ ಮಾಡಿದ್ದರಿಂದ ಆ ಸ್ವರೂಪವನ್ನು ಕಳೆದುಕೊಂಡು ಅವರು ಬೆತ್ತಲಾದರು ಎಂಬುದಾಗಿ ನಾವು ನೋಡುತ್ತೇವೆ. ಸೊ ದೇವರ ಒಂದು ಸ್ವರೂಪವನ್ನು ಮನುಷ್ಯನು ಅಲ್ಲಿ ಕಳಕೊಂಡನು. ಆದ್ದರಿಂದ ಆ ಸ್ವರೂಪದಲ್ಲಿ ಮತ್ತೆ ನಾವು ಸೇರಬೇಕು, ಮತ್ತೆ ಅದರಲ್ಲಿ ಬರಬೇಕು ಎಂಬುದಾಗೆ ಇದೆಲ್ಲದಕ್ಕೂ ಪರಿಹಾರ ಯಾರು? ಕ್ರಿಸ್ತನೊಬ್ಬನೇ. ಕ್ರಿಸ್ತನೊಬ್ಬನೇ ಈ ಎಲ್ಲ ಒಂದು ಪರಿಹಾರಕ್ಕೆ ಕಾರಣನಾಗಿದ್ದಾನೆ. ಮತ್ತೆ ನಾವು ಆ ಸ್ವರೂಪದಲ್ಲಿ ಸೇರಬೇಕು, ಮತ್ತೆ ಆ ಕಾರ್ಯದಲ್ಲಿ ಮಾಡಬೇಕೆಂಬುದು ದೇವರ ಒಂದು ಉದ್ದೇಶ ಆಗಿತ್ತು. ಮನುಷ್ಯನ ಉದ್ದೇಶ ಏನಾಗಿತ್ತು ಅಂತ ನೋಡಬೇಕಾದ್ರೆ ಮನುಷ್ಯನ ಉದ್ದೇಶ ಅದು ಆ ಕಾಲದಲ್ಲಿ ದೇವರು ನೋಡಿದ 1ನೇ ಅಧ್ಯಾಯ 26, 27 ಮನುಷ್ಯರನ್ನು ಯಾವ ಒಂದು ಉದ್ದೇಶಕ್ಕೋಸ್ಕರ ದೇವರು ಸೃಷ್ಟಿಸಿದನು. ಮನುಷ್ಯರನ್ನು ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ 1ನೇ ಅಧ್ಯಾಯ 26ರಿಂದ 27 ವಾಕ್ಯವು ನೋಡಬೇಕಾದ್ರೆ, ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯ ಉಂಟು ಮಾಡೋಣ. ಮನುಷ್ಯನು ಸಮುದ್ರದ ಮೀನುಗಳ ಮೇಲೆಯೂ, ಅಂತರಿಕ್ಷಲಾದ ಪಕ್ಷಿಗಳ ಮೇಲೆಯೂ, ನೆಲದ ಮೇಲಾದ ಎಲ್ಲ ಕ್ರಿಮಿಕೀಟಗಳ ಮೇಲೆ, ಎಲ್ಲ ಭೂಮಿಯ ಎಲ್ಲ ಮೇಲೆಯೂ ದೊರೆತನವನ್ನು ಮಾಡಲಿ. ದೇವರು ಉಂಟು ಮಾಡಿದಂಥ ಒಂದು ಉದ್ದೇಶ ಮನುಷ್ಯನು ಎಲ್ಲದರ ಮೇಲೆ ದೊರೆತನವನ್ನು ಮಾಡಲಿ, ದೇವರನ್ನು ಪ್ರತಿನಿಧಿಸಲಿ ಎಂಬುದಾಗಿ ಆತನು ಮಾಡಿದ್ದಾನೆ. ಸೊ ದೇವರನ್ನು ಪ್ರತಿನಿಧಿಸುವಂಥ ಕೆಲಸ ಯಾರದಾಗಿದೆ? ಮನುಷ್ಯನದಾಗಿದೆ. ಆದರೆ ಮನುಷ್ಯನು ಆ ಒಂದು ಉದ್ದೇಶಕ್ಕೋಸ್ಕರ ಸೃಷ್ಟಿಸಲ್ಪಟ್ಟನು ದೇವರ ಸ್ವರೂಪದಲ್ಲಿ. ಕೀರ್ತನೆಗಳು 8ನೇ ಅಧ್ಯಾಯ 4ರಿಂದ 9ನೇ ವಾಕ್ಯವು ಸಹ ಇದನ್ನೇ ನಮಗೆ ಹೇಳುವಂಥದ್ದಾಗಿದೆ. ಕೀರ್ತನೆಗಳು 8ನೇ ಅಧ್ಯಾಯ 4ರಿಂದ 9, ಮನುಷ್ಯನು ಎಷ್ಟು ಮಾತ್ರದವನು, ಅವನು ನೀನು ಯಾಕೆ ನೆನೆಸಬೇಕು? ಮಾನವನು ಎಷ್ಟವನು, ಅವನು ಯಾಕೆ ಲಕ್ಷ್ಯ ಇಡಬೇಕು? ಅವನನ್ನು ದೇವದೂತನಿಂದ ಸ್ವಲ್ಪವೇ ಕಡಿಮೆಯಾಗಿ ಮಾಡಿದೆಯಲ್ಲ. ಪ್ರಭಾವವನ್ನು ಮಾನವನು ಅವನಿಗೆ ಕಿರೀಟವಾಗಿ ಇಟ್ಟಿದ್ದಿ. ನೀನು ಸೃಷ್ಟಿಸಿದ ಎಲ್ಲ ವಸ್ತುಗಳ ಮೇಲೆ ಪ್ರಭುತ್ವವನ್ನು ಅವನಿಗೆ ಅನುಗ್ರಹಿಸಿದ್ದಿ. ನೀನು ಎಲ್ಲ ಕುರಿದನಗಳು ಮಾತ್ರವಲ್ಲದೆ ಕಾಡು ಮೃಗಗಳು, ಆಕಾಶ ಪಕ್ಷಿಗಳು, ಸಮುದ್ರದ ಮೀನುಗಳು, ಸಂಚರಿಸುವ ಸಕಲ ವಿಧವಾದ ಜೀವನ ಇವೆಲ್ಲನೂ ಅವನಿಗೆ ಅಧೀನ ಮಾಡಿದೆಯಲ್ಲ. ಅಂದರೆ ಮನುಷ್ಯನನ್ನು ಉದ್ದೇಶ ಮಾಡಿದ್ದು ದೇವರು ಆತನನ್ನು ಈ ಸೃಷ್ಟಿಯ ಮೇಲೆ ಪ್ರಭುತ್ವವನ್ನು ಸಾಧಿಸಲು. ಈ ರೀತಿಯಾದ ಸ್ವರೂಪದಲ್ಲಿ ಅಂದರೆ ದೇವರು ತನ್ನ ಸ್ವರೂಪದಲ್ಲಿ ಅಂದರೆ ಆತ್ಮಿಕ ಸ್ವರೂಪದಲ್ಲಿ ಮನುಷ್ಯನನ್ನ ಈ ಲೋಕದ ಮೇಲೆ ದೊರೆತನ ಮಾಡುವುದಕ್ಕೆ ಆತನನ್ನ ಸೃಷ್ಟಿ ಮಾಡಿದನು. ಆದರೆ ಮನುಷ್ಯನು ಅದನ್ನು ಕಳಕೊಂಡನು, ಆ ಸ್ವರೂಪವನ್ನ ಕಳೆದುಕೊಂಡನು. ಆ ಒಂದು ಸ್ವರೂಪದಲ್ಲಿ ಮನುಷ್ಯನು ಬದುಕಲು ಸಾಧ್ಯವಾಗಲಿಲ್ಲ. ಯಾಕೆಂದರೆ ಆದಿಕಾಂಡ 3ನೇ ಅಧ್ಯಾಯದಲ್ಲಿ ಆ ಸ್ವರೂಪವು ಏನಾಯ್ತು ಅಂದರೆ ಅದು ಹಾಳಾಯಿತು. ಆದಿಕಾಂಡ 3ನೇ ಅಧ್ಯಾಯದಲ್ಲಿ ದೇವರು ಕೊಟ್ಟಂಥ ಸ್ವರೂಪ ಸೈತಾನನ ತಂತ್ರದಿಂದ ಆ ಒಂದು ಮರದ ಹಣ್ಣನ್ನು, ದೇವರು ಬೇಡವೆಂದು ಹೇಳಿದ ಮರದ ಹಣ್ಣನ್ನು ತಿಂದಿದ್ದರಿಂದ ಆತನ ಸ್ವರೂಪವು ಹಾನಿಗೊಳಗಾಯಿತು. ದೇವರು ಕೊಟ್ಟಂಥ ಸ್ವರೂಪವು ಅದು ಇಲ್ಲದೆ ಹೋಯಿತು. ಅದನ್ನು ನಾವು ಆದಿಕಾಂಡ 3ನೇ ಅಧ್ಯಾಯದಲ್ಲಿ ನಾವು ಧ್ಯಾನಿಸೋರಾಗಿದ್ದೇವೆ. ಅದೇ ರೀತಿ ಆದಿಕಾಂಡ
5ನೇ ಅಧ್ಯಾಯ 2-3 ನಾವು ಧ್ಯಾನಿಸುವಾಗ ಇಲ್ಲಿ ನಾವು ಈ ಒಂದು 3ನೇ ಅಧ್ಯಾಯ, ಆದಿಕಾಂಡ 3ನೇ ಅಧ್ಯಾಯ 2-5 ನೋಡಬೇಕಾದ್ರೆ, ಆ ತೋಟದ ಮಧ್ಯದಲ್ಲಿ ಮರದ ವಿಷಯವಾಗಿ ಇದನ್ನು ತಿನ್ನಲು ಕೂಡದು, ಮುಟ್ಟಲು ಕೂಡದು, ತಿಂದರೆ ಸಾಯುವಿರಿ ಎಂದು ದೇವರು ಹೇಳಿದ್ದಾನೆ ಅಂದಳು. ಅವಳು ಸೈತಾನ ಬಳಿ ಮಾತನಾಡಬೇಕಾದ್ರೆ, ಈ ತೋಟದಲ್ಲಿ ಹಣ್ಣನ್ನು ತಿಂದರೆ ನಾನು ಸಾಯುತ್ತೇನೆ ಎಂಬುದಾಗಿ ಅಲ್ಲಿ ಹೇಳುತ್ತಾರೆ. ಆದರೆ ಸರ್ಪವು ಅವನಿಗೆ ಹೇಳುತ್ತಾರೆ, ನೀವು ಹೇಗೂ ಸಾಯುವುದಿಲ್ಲ, ನೀವು ಹಣ್ಣು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವು, ನೀವು ದೇವರಂತೆ ಆಗಿ ಒಳ್ಳೆಯದರ ಕೆಟ್ಟದರ ಭೇದವನ್ನು ಅರಿತವರಾಗಿದ್ದು ದೇವರಿಗೆ ಚೆನ್ನಾಗಿ ಗೊತ್ತುಂಟು. ಸೈತಾನನು ಏಮಾರಿಸುತ್ತಾನೆ, ನೀವು ಆ ಹಣ್ಣನ್ನು ತಿಂದರೆ ಆ ಒಂದು ಕಾರ್ಯದಲ್ಲಿ ನೀವು ದೇವರಿಗೆ ಸರಿಸಮಾನರಾಗುತ್ತೀರಾ, ಒಳ್ಳೆಯದು ಕೆಟ್ಟದ್ದು ಯಾವುದು ಗೊತ್ತಾಗುತ್ತೆ ಅಂತೇಳಿ ಅವನು ವಂಚಿಸುತ್ತಾನೆ. ನೀವು ಸಾಯುವುದಿಲ್ಲ ಅಂತ ಹೇಳಿದ. ನಿಶ್ಚಯ ಅವರು ಸಾಯಲಿಲ್ಲ. ಆದಾಮನ ಅವಳು ಹಣ್ಣನ್ನು ತಿಂದಾಗ ಸಾಯಲಿಲ್ಲ, ಆದರೆ ಅವರು ಸತ್ತಿದ್ದು ದೇವರು ಉಂಟು ಮಾಡಿದಂಥ ಆತ್ಮ ಸ್ವರೂಪದಲ್ಲಿ. ಆತನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದಂಥ ಆ ಆತ್ಮವು ದೇವರ ಸನ್ನಿಧಾನದಲ್ಲಿ ಸತ್ತು ಹೋಯಿತು. ಮನುಷ್ಯರ ದೇಹ ಸಾಯಲಿಲ್ಲ. ಮನುಷ್ಯನ ಅದಾದ ನಂತರ ಆದಾಮನು 950 ವರ್ಷಗಳ ಕಾಲ ಬದುಕಿ ನಂತರ ತನ್ನ ದೇಹ ತ್ಯಾಗ ಮಾಡಿದನು. ತಕ್ಷಣಕ್ಕೆ ಸಾಯಲ್ಲ, ಆದರೆ ತಕ್ಷಣಕ್ಕೆ ಸತ್ತಿದ್ದು ದೇವರು ನಮ್ಮಲ್ಲಿ ದಯಪಾಲಿಸಿದಂಥ ಆತ್ಮವು, ಆ ಆತ್ಮವು ದೇವರ ದೃಷ್ಟಿಯಲ್ಲಿ ಸ್ವರೂಪವನ್ನು ಕಳೆದುಕೊಂಡಿತು. ಆ ಆತ್ಮವು ಸತ್ತದ್ದಾಯಿತು. ಈ ರೀತಿಯಾಗಿ ಆ ಒಂದು ಆದಾಮನ ಮಗನಲ್ಲಿ ದೇವರ ಒಂದು ಪ್ರತಿರೂಪ ಕಾಣೆಯಾಗಿ ಹೋಯಿತು. ಈ ಆದಾಮನಲ್ಲಿ ದೇವರ ಒಂದು ಸ್ವರೂಪ ಕಾಣದೆ ಹೋಯಿತು. ಕಾರಣ ಆತನು ಮಾಡಿದಂಥ ಪಾಪಗಳು, ಆತನು ಮಾಡಿದಂಥ ಕಾರ್ಯಗಳು ಆ ರೀತಿ ಸಾಧ್ಯ ಇಲ್ಲ. ಆದರೆ ಪರಿಪೂರ್ಣವಾಗಿ ಈ ಒಂದು ಪ್ರತಿರೂಪ ನಮಗೆ ಯಾರು ಬೇಕಾಗಿತ್ತು? ಈಗ ನಮಗೆ ಆ ರೂಪ ಕಳ್ಕೊಂಡ ಮನುಷ್ಯನು ದೇವರ ಸ್ವರೂಪವನ್ನು ಕಳೆದುಕೊಂಡಾಯ್ತು. ಮನುಷ್ಯನು ದೇವರ ಸ್ವರೂಪದಿಂದ ದೂರ ಹೋಗಿ ಆಯಿತು. ಆದರೆ ಆ ಒಂದು ಸ್ವರೂಪವನ್ನು ನಾವು ಮತ್ತೆ ಪಡೆದುಕೊಳ್ಳುವುದು ಯಾರ ಮುಖಾಂತರ? ಇದು ಇವತ್ತಿನ ಈ ಪಾಠದ ಉದ್ದೇಶ. ಈ 4ನೇ ಪಾಠದಲ್ಲಿ ನೋಡುವಂಥದ್ದು, ದೇವರು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ್ದನ್ನು ಆದಾಮನ ಕಳ್ಕೊಂಡನು. ಆದಾಮನಲ್ಲಿ ಕಳೆದುಕೊಂಡಂಥ ಸ್ವರೂಪ ನಮಗೆ ಯಾರು ಕೊಡುತ್ತಾನೆ ಎಂದು ನೋಡಬೇಕಂದ್ರೆ, ಅಂದರೆ ಪರಿಪೂರ್ಣ ಪ್ರತಿರೂಪ ಧಾರಕ ಅದು ಯೇಸು ಕ್ರಿಸ್ತನೇ. ಪರಿಪೂರ್ಣವಾಗಿ ಪ್ರತಿಪೂರ್ಣ ಧಾರಕನು ಯೇಸು ಕ್ರಿಸ್ತನೇ. ದೇವರ ಒಂದು ಪ್ರತಿರೂಪ, ದೇವರ ಒಂದು ಆ ಒಂದು ಛಾಯೆ ಆತನಲ್ಲಿ ಉಂಟು. ಕೊಲೋಸ್ಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 5ನೇ ವಾಕ್ಯವನ್ನು ನಾವು ಧ್ಯಾನಿಸುವಾಗ ಇಲ್ಲಿ ಬಹಳ ಅದ್ಭುತವಾಗಿ ಪೌಲನು ಈ ಕಾರ್ಯವನ್ನು ಕುರಿತು ಮಾತನಾಡ್ತಾನೆ. ಕೊಲೋಸ್ಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 5ನೇ ವಾಕ್ಯವನ್ನ ನಾವು ಧ್ಯಾನಿಸುವಾಗ ಅಲ್ಲಿ ದೇವರ ಒಂದು ಪ್ರತಿರೂಪ ಎಂಬುದಾಗಿ 1ನೇ ಅಧ್ಯಾಯ 15ನೇ ವಾಕ್ಯ, ಕ್ಷಮಿಸಬೇಕು, 1ನೇ ಅಧ್ಯಾಯ 15ನೇ ವಾಕ್ಯವನ್ನು ನಾವು ಧ್ಯಾನಿಸಿದಾಗ, ಆತನು ಅದೃಶ್ಯನಾದ ದೇವರ ಪ್ರತಿರೂಪನು. ಯೇಸು ಕ್ರಿಸ್ತನು ಅದೃಶ್ಯನಾದ ದೇವರ ಪ್ರತಿರೂಪನು, ಸೃಷ್ಟಿಗಳ ಜ್ಯೇಷ್ಠ ಪುತ್ರನ ಸ್ಥಾನವನ್ನು ಹೊಂದಿದವನಾಗಿದ್ದಾನೆ. ಕ್ರಿಸ್ತನು ದೇವರ ಒಂದು ಪ್ರತಿರೂಪವಾಗಿದ್ದಾನೆ. ಯಾವ ರೂಪವನ್ನ ಆದಾಮನು ಕಳಕೊಂಡನೋ, ಯಾವ ರೂಪದಲ್ಲಿ ದೇವರ ಸ್ವರೂಪವನ್ನು ಆದಾಮನು ಕಳಕೊಂಡನೋ, ಆ ಸ್ವರೂಪವನ್ನು ದೇವರು ಕ್ರಿಸ್ತನಲ್ಲಿ ಇಟ್ಟಿದ್ದಾನೆ. ಅದನ್ನು ಹೇಳ್ತಾನೆ ಇಲ್ಲಿ, ಆತನು ಅದೃಶ್ಯನಾದ ದೇವರ ಪ್ರತಿರೂಪನು. ಪ್ರತಿರೂಪನು ಅಂದರೆ ದೇವರ ಒಂದು ಪ್ರತಿರೂಪ, ದೇವರ ಒಂದು ಸ್ವರೂಪ, ದೇವರಲ್ಲಿದ್ದಂಥ ಆ ಒಂದು ಸ್ವರೂಪವು ಇವತ್ತು ಕ್ರಿಸ್ತನಲ್ಲಿ ಉಂಟು. ಅದನ್ನೇ ನಾವು ಈಗ ನೋಡುತ್ತಿದ್ದೇವೆ. ಇದನ್ನೇ ರಾಜನ ಪ್ರತಿರೂಪ ಅಥವಾ ರಾಜನ ಒಂದು ಸ್ವರೂಪ. ಈ ರಾಜ್ಯಕ್ಕೆ ಒಬ್ಬ ರಾಜನು ಬೇಕು. ದೇವರ ರಾಜ್ಯವನ್ನು ಕುರಿತು ನಾವು ನೋಡ್ತಾ ಬರ್ತಿದ್ದೇವೆ. ದೇವರ ರಾಜ್ಯದ ರಾಜನಾಗಿರುವಂಥ ಕ್ರಿಸ್ತನು ದೇವರ ಒಂದು ಪ್ರತಿರೂಪವಾಗಿದ್ದಾನೆ. ಅದನ್ನೇ 2 ಕೊರಿಂಥ 4ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ನಾವು ಧ್ಯಾನಿಸೋಣ. 2 ಕೊರಿಂಥ 4ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ನೋಡಿ, ಬಹಳ ಅದ್ಭುತವಾಗಿ ಇಲ್ಲಿ ಪೌಲನು ಅದನ್ನು ಹೇಳ್ತಾನೆ. ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶ ಉದಯವಾಗಬಾರದು. ಈ ಪ್ರಪಂಚದ ದೇವರು ನಂಬಿಕೆಯಿಲ್ಲದವರ ಮನಸ್ಸನ್ನು ಮಂಕು ಮಾಡಿದನು. ಇಲ್ಲಿ ನಾವು ನೋಡುತ್ತೇವೆ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವ. ಕ್ರಿಸ್ತನು ದೇವರ ಒಂದು ಪ್ರತಿರೂಪವಾಗಿದ್ದಾನೆ. ಪ್ರತಿರೂಪವಾಗಿ ದೇವರನ್ನು ಯಾರು ಎಂದು ಕಂಡಿಲ್ಲ, ಆದರೆ ಕ್ರಿಸ್ತನು ದೇವರ ಒಂದು ಪ್ರತಿರೂಪವಾಗಿದ್ದಾನೆ ಅಥವಾ ದೇವರ ಒಂದು ಸ್ವರೂಪನಾಗಿದ್ದಾನೆ. ಹೇಗೆ ಆದಿಕಾಂಡ 1ನೇ ಅಧ್ಯಾಯ 26ನೇ ವಾಕ್ಯದಲ್ಲಿ ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯನು ಉಂಟು ಮಾಡೋಣ, ಆ ಮನುಷ್ಯನು ಆದಿಕಾಂಡ 3ನೇ ಅಧ್ಯಾಯದಲ್ಲಿ ಆ ಸ್ವರೂಪವನ್ನು ಕಳಕೊಂಡನು. ಇವತ್ತು ಆ ಸ್ವರೂಪವನ್ನು ಕ್ರಿಸ್ತನಲ್ಲಿ ದೇವರು ಇಟ್ಟಿದ್ದಾನೆ. ಆ ಪ್ರತಿರೂಪ, ದೇವರ ಪ್ರತಿರೂಪವನ್ನು ಕ್ರಿಸ್ತನಿಟ್ಟಿದ್ದಾನೆ. ಯಾವೊಬ್ಬ ಮನುಷ್ಯನು ಕ್ರಿಸ್ತನಲ್ಲಿ ಬರುತ್ತಾನೋ,
ಯಾವೊಬ್ಬ ಮನುಷ್ಯನು ಕ್ರಿಸ್ತನಲ್ಲಿ ಸೇರುತ್ತಾನೋ, ಯಾವೊಬ್ಬ ಮನುಷ್ಯನು ಕ್ರಿಸ್ತನ ಸಭೆ ಎಂಬ ರಾಜ್ಯದಲ್ಲಿ ಸೇರುತ್ತಾನೋ ಅವನು ಈ ಪ್ರತಿರೂಪದಲ್ಲಿ ಸೇರುತ್ತಾನೆ, ಮತ್ತೆ ದೇವರಿಂದ ಉಂಟಾದಂಥ ಸ್ವರೂಪದಲ್ಲಿ ಬದಲಾಗುತ್ತಾನೆ. ಇದು ಈ ಪಾಠದ ಉದ್ದೇಶ. ಸೊ ಆದಾಮನು ದೇವರಿಂದ ಕಳಕೊಂಡಂಥ ಆ ಸ್ವರೂಪವನ್ನ, ಪಾಪದ ಮುಖಾಂತರ ಸೈತಾನ ಮುಖಾಂತರ ಕಳೆದುಕೊಂಡ ಸ್ವರೂಪವನ್ನ ದೇವರು ಇವತ್ತು ಕ್ರಿಸ್ತನಿಟ್ಟಿದ್ದಾನೆ. ಕ್ರಿಸ್ತನು ದೇವರ ಒಂದು ಪ್ರತಿರೂಪವಾಗಿದ್ದಾನೆ, ದೇವರ ಒಂದು ಸ್ವರೂಪವಾಗಿದ್ದಾನೆ. ಆ ಸ್ವರೂಪದಲ್ಲಿ ನಾವು ಸೇರಿದಾಗ ನಾವು ಆ ಪ್ರತಿರೂಪವಾಗಿ ಸೇರುತ್ತೇವೆ. ಯಾಕೆಂದರೆ ಯೇಸು ಕ್ರಿಸ್ತನು ಬಹಳ ಅದ್ಭುತವಾಗಿ ಹೇಳ್ತಾನೆ, ಈ ಲೋಕದಲ್ಲಿ ನಾನು ಏನಕ್ಕೋಸ್ಕರ ಬಂದಿದ್ದೇನೆ, ಯಾರ ಚಿತ್ತವನ್ನು ನೆರವೇರಿಸೋದಕ್ಕೆ ಬಂದಿದ್ದೇನೆ ಎಂಬುದಾಗಿ. ಯೋಹಾನನಿಗೆ ಬರೆದ ಸುವಾರ್ತೆ 6ನೇ ಅಧ್ಯಾಯ 38ನೇ ವಾಕ್ಯದಲ್ಲಿ ನಾವು ಧ್ಯಾನಿಸುವಾಗ, ನನ್ನ ಚಿತ್ತದಂತೆ ನಡೆಯುವುದಕ್ಕಾಗಿ ನಾನು ಬಂದಿಲ್ಲ, ನನ್ನನ್ನು ಕಳಿಸಿದಾತನ ಚಿತ್ತವನ್ನೇ ನೆರವೇರಿಸುವುದಕ್ಕೆ ಪರಲೋಕದಿಂದ ಬಂದೆನು. ನನ್ನನ್ನು ಕಳಿಸಿದಾತನ ಚಿತ್ತವು ಏನೆಂದರೆ, ಇಲ್ಲಿ ಯೇಸು ಕ್ರಿಸ್ತನು ಬಹಳ ಒಂದು ಅದ್ಭುತವಾಗಿ ಅದು ಮಾತನ್ನು ಹೇಳ್ತಾನೆ. ನಾನು ನನ್ನ ಚಿತ್ತದಂತೆ ನಡೆಯುವುದಕ್ಕೆ ಬಂದಿಲ್ಲ, ಪರಲೋಕದಿಂದ ಕಳಿಸಿದಂಥ ನನ್ನ ತಂದೆಯ ಚಿತ್ತವನ್ನು ನೆರವೇರಿಸುವುದಕ್ಕೆ. ಯೇಸು ಕ್ರಿಸ್ತನಿಗೆ ಇದ್ದಂಥ ಒಂದೇ ಉದ್ದೇಶ ತಂದೆಯಾದ ದೇವರ ಚಿತ್ತವನ್ನು ನೆರವೇರಿಸುವಂಥದ್ದು. ಇದರಲ್ಲಿ ಆದಾಮನು ಸೋತನು. ಆದಾಮನಿಗೆ ದೇವರು ಕೊಟ್ಟಂಥ ಚಿತ್ತವನ್ನು ಆದಿಕಾಂಡ 1ನೇ ಅಧ್ಯಾಯದಿಂದ 3ನೇ ಅಧ್ಯಾಯದಲ್ಲಿ ನೋಡಬೇಕಾದ್ರೆ ಅಲ್ಲಿ ದೇವರ ಚಿತ್ತವೂ ಇತ್ತು. ಆ ಚಿತ್ತವನ್ನು ಆದಿಕಾಂಡ 3ನೇ ಅಧ್ಯಾಯದಲ್ಲಿ ಆದಾಮನ ಮೇರುತ್ತಾನೆ. ಆದರೆ ಯೇಸು ಕ್ರಿಸ್ತನು ತಾನು ಬದುಕಿ ಶಿಲುಬೆಯಲ್ಲಿ ಮರಣ ಹೊಂದುವ ತನಕ ದೇವರ ಚಿತ್ತಕ್ಕೆ ವಿಧೇಯನಾಗಿದ್ದನು. ಯಾವುದೇ ದೇವರ ಒಂದು ವಿಚಾರದಲ್ಲಿ ಆಗಲಿ ಯೇಸು ಕ್ರಿಸ್ತನು ದೇವರಿಂದ ದೂರವಾಗಲಿಲ್ಲ. ಆದ್ದರಿಂದ ದೇವರು ಇವತ್ತು ಆತನಿಗೆ ಪರಲೋಕದಲ್ಲಿ ಭೂಲೋಕದಲ್ಲಿ ಸಕಲ ಅಧಿಕಾರವನ್ನು ಕೊಟ್ಟು ಆತನನ್ನು ತನ್ನ ಪ್ರತಿರೂಪವನ್ನಾಗಿ ಲೋಕಕ್ಕೆ ಕಳಿಸಿದನು. ಈಗ ಕ್ರಿಸ್ತನಲ್ಲಿ ನಾವು ಆ ಸಾರೂಪ್ಯವನ್ನು, ಆ ಕಾರಣವನ್ನು ನೋಡುತ್ತೇವೆ. ಹೇಗೆ ಯೇಸು ಕ್ರಿಸ್ತನ ತಂದೆ ಚಿತ್ತವನ್ನು ನೆರವೇರಿಸಿ ಸತ್ತು ಪುನರುತ್ಥಾನ ಹೊಂದಿದನು, ಆಗ ಆತನು ದೇವರ ಪ್ರತಿರೂಪ ಧಾರಕನಾಗಿದ್ದಾನೆ. ದೇವರ ಪ್ರತಿರೂಪ ಧಾರಕನು ಅಂದರೆ ದೇವರ ಪ್ರತಿರೂಪನು, ದೇವರ ಸ್ವರೂಪವನ್ನು ಹೊಂದಿದವನು. ಇವತ್ತು ಯಾರೆಲ್ಲ ಕ್ರಿಸ್ತನನ್ನು ಹೊಂದುತ್ತಾರೋ ಅವರೂ ಸಹ ದೇವರ ಸಾರೂಪ್ಯದಲ್ಲಿ, ದೇವರ ಪ್ರತಿರೂಪದಲ್ಲಿ ಪಾಲ್ಗೊಳ್ಳುವಂಥ ಒಂದು ಭಾಗ್ಯವನ್ನ ಹೊಂದಿದವರಾಗಿದ್ದಾರೆ. ಈ ಒಂದು ದೇವರ ಪ್ರತಿರೂಪವನ್ನು ಪುನಃಸ್ಥಾಪಿಸಲಾಯಿತು. ಎಲ್ಲಿ ಆದಾಮನು ಕಳಕೊಂಡನೋ, ಆದಿಕಾಂಡ 3ನೇ ಅಧ್ಯಾಯದಲ್ಲಿ ಎಲ್ಲಿ ಆದಾಮನು ದೇವರ ಸ್ವರೂಪವನ್ನು ಕಳ್ಕೊಂಡನೋ ಆ ಒಂದು ಕಾರ್ಯವನ್ನ ದೇವರು ಪುನಃಸ್ಥಾಪಿಸ್ತಾನೆ ತನ್ನ ರಾಜ್ಯದಲ್ಲಿ. ಅದನ್ನೇ ನಾವು ಕೊಲೋಸ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 9 ಮತ್ತು 10ನೇ ವಾಕ್ಯವನ್ನು ಧ್ಯಾನಿಸೋಣ. ಕೊಲೋಸ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 9 ಮತ್ತು 10ನೇ ವಾಕ್ಯವನ್ನ ನಾವು ಧ್ಯಾನಿಸುವಾಗ ಅಲ್ಲಿ ನಾವು ನೋಡುತ್ತೇವೆ, ಒಬ್ಬರಿಗೊಬ್ಬರು ಸುಳ್ಳಾಡಬೇಡಿರಿ, ನೀವು ಪೂರ್ವ ಸ್ವಭಾವವನ್ನು ಅಂದರೆ ಕೃತ್ಯಗಳ ಕೂಡ ತೆಗೆದಿಟ್ಟು ನೂತನ ಸ್ವಭಾವವನ್ನು ಧರಿಸಿಕೊಂಡಿದ್ದೀರಿ. ಕ್ರೈಸ್ತರು ತಮ್ಮ ಒಂದು ಪೂರ್ವ ಸ್ವಭಾವವನ್ನು ತೆಗೆದಿಟ್ಟು ನೂತನ ಸ್ವಭಾವವನ್ನು ಧರಿಸಿಕೊಂಡಿದ್ದೀರಿ. 10ನೇ ವಾಕ್ಯ ಬಹಳ ಅದ್ಭುತವಾಗಿ ಹೇಳುತ್ತೆ, ಈ ಸ್ವಭಾವವು ಅದನ್ನು ಸೃಷ್ಟಿಸಿದಾತನ ಹೋಲಿಕೆ ಮೇರೆಗೆ ದಿನೇ ದಿನೇ ನೂತನವಾಗುತ್ತಾ ಪೂರ್ಣ ಜ್ಞಾನವನ್ನು ಉಂಟು ಮಾಡುತ್ತೆ. ನೋಡಿ, ಇಲ್ಲಿ ನಾವು ನೋಡುತ್ತೇವೆ ನಮ್ಮ ನೂತನ ಸ್ವಭಾವ ಅಥವಾ ನೂತನ ಒಂದು ಚಿತ್ರಣ ಅಂದರೆ ನಾವು ದೇವರಲ್ಲಿ ನೂತನ ಪಡಿಸುತ್ತೇವೆ. ದೇವರ ರಾಜ್ಯಕ್ಕೆ ಪ್ರವೇಶ ಮಾಡಿದಂಥ ನಾವು, ಕ್ರಿಸ್ತನ ಒಂದು ಮುಖಾಂತರ ನಾವು ಪ್ರವೇಶ ಮಾಡಿದಂಥ ನಾವು, ದೀಕ್ಷಾಸ್ನಾನದ ಪ್ರವೇಶ ಮಾಡಿದ ನಾವು ಪೂರ್ವ ಕಾರ್ಯಗಳನ್ನು, ಪೂರ್ವ ಸ್ವಭಾವವನ್ನು ತೆಗೆದುಬಿಟ್ಟು ನೂತನ ಸ್ವಭಾವ ಅಂದರೆ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಸ್ವಭಾವಗಳನ್ನು ನಾವು ಅಳವಡಿಸಿಕೊಳ್ಳಬೇಕು. ಆ ಅಳವಡಿಸಿಕೊಂಡು ದಿನೇ ದಿನೇ ನಾವು ಪೂರ್ಣ ಜ್ಞಾನವನ್ನು ಹೊಂದುತ್ತಾ ಹೋಗಬೇಕು. ದೇವರ ರಾಜ್ಯದಲ್ಲಿ ನಾವು ಬಂದಿದ್ದೇವೆ. ಆ ಬಾಧ್ಯತೆಯನ್ನು ಹೊಂದಬೇಕಾದರೆ ಕ್ರಿಸ್ತನ ಪ್ರತಿರೂಪದಲ್ಲಿ ನೂತನ ಸ್ವಭಾವವನ್ನು, ನೂತನ ಕಾರ್ಯಗಳನ್ನು ನಾವು ಅಳವಡಿಸಿಕೊಂಡು ದಿನೇ ದಿನೇ ಪರಿಪೂರ್ಣ ಜ್ಞಾನದಿಂದ ಸಾಗಬೇಕೆಂಬುದು ದೇವರ ಚಿತ್ತ. ಇವತ್ತು ಕ್ರಿಸ್ತನ ಪ್ರತಿರೂಪ, ದೇವರ ಪ್ರತಿರೂಪ ಆಗಿ ಕ್ರಿಸ್ತನಲ್ಲಿ ನಾವು ನೂತನ ಸ್ವಭಾವವನ್ನು ಹೊಂದಿ ನಾವು ನಡೆಯುವರಾಗಬೇಕು ಎಂಬುದೇ ದೇವರ ಒಂದು ಚಿತ್ತ. ನಮ್ಮಲ್ಲಿ ಆ ದೇವರ ಸ್ವರೂಪ ಬರಬೇಕೆಂದರೆ ನಮ್ಮ ಪೂರ್ವ ಸ್ವಭಾವವನ್ನು ತೆಗೆದು ನೂತನ ಸ್ವಭಾವವನ್ನು ಅಳವಡಿಸಿಕೊಳ್ಳಬೇಕು. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 21ರಿಂದ 24 ಸಹ ಇದೇ ಮಾತನ್ನು ಹೇಳುತ್ತೆ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 21ರಿಂದ 24, ಆತನನ್ನೇ ಕೇಳಿದ್ದೀರಲ್ಲ, ಆತನಲ್ಲಿ ಉಪದೇಶ ಹೊಂದಿದ್ದಿರಲ್ಲ, ಯೇಸುವಿನ ಸತ್ಯೋಪದೇಶ ಯಾವುದಂದ್ರೆ ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಬೇಕು. ಒಬ್ಬ ಕ್ರೈಸ್ತನು ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿ
ಅದು ಮೋಸಕರವಾದ ದುರಾಶೆಯನ್ನು ಕೆಟ್ಟು ಹೋಗುವುದು. ನಿಮ್ಮ ಆಂತರ್ಯದಲ್ಲಿ 23ನೇ ವಾಕ್ಯ, ನೀವು ನಿಮ್ಮ ಆಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. 24ನೇ ವಾಕ್ಯ ಬಹಳ ಅದ್ಭುತವಾಗಿ ಹೇಳುತ್ತೆ, ಆ ಸ್ವಭಾವವು ದೇವರ ಹೋಲಿಕೆ ಮೇರೆಗೆ ಸತ್ಯಾನುಗುಣವಾದ ನೀತಿಯುಳ್ಳದಾಗಿಯೂ ದೇವ ಭಯವುಳ್ಳದಾಗಿಯೂ ನಿರ್ಮಿಸಲ್ಪಟ್ಟಿದೆ. ನೋಡಿ, ದೇವರ ಸ್ವರೂಪವನ್ನು ಪುನಃ ದೇವರು ಕ್ರಿಸ್ತನಲ್ಲಿ ಸ್ಥಾಪಿಸಿದ್ದಾನೆ. ಯಾವೊಬ್ಬ ಮನುಷ್ಯನು ಕ್ರಿಸ್ತನಲ್ಲಿ ಸೇರಿದವನಾಗಿ, ಕ್ರಿಸ್ತನ ಅಂಗೀಕರಿಸಿದವನಾಗಿ, ನಮ್ಮ ಹಿಂದಿನ ನಡತೆಯನ್ನು ಅನುಸರಿಸಿದೆ, ನಾವೇನು ನಡೆದುಕೊಂಡು ಬಂದುವೋ ಆ ಪೂರ್ವ ಸ್ಥಿತಿಯನ್ನು ಬಿಟ್ಟು ಕ್ರಿಸ್ತನಲ್ಲಿ ಹೊಸ ಸ್ವಭಾವವನ್ನು, ನೂತನ ಮನಸ್ಸನ್ನು ನಾವು ಹೊಂದಬೇಕು. ನೀವು ನಿಮ್ಮ ಆಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ತೋರಿಕೆಗಲ್ಲ, ಆಂತರ್ಯದಲ್ಲಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಆ ಸ್ವಭಾವ ಯಾವ ರೀತಿ ಇರಬೇಕಂತೆ? 24ನೇ ವಾಕ್ಯ ಹೇಳ್ತಾನೆ, ಆ ಸ್ವಭಾವವು ದೇವರ ಹೋಲಿಕೆ ಮೇರೆಗೆ. ಈಗ ಮನುಷ್ಯನು ದೇವರ ಹೋಲಿಕೆ ಮೇರೆಗೆ ಬರ್ತಾ ಇದ್ದಾನೆ. ದೇವರ ಸ್ವಭಾವಗಳು, ದೇವರ ಸ್ವಭಾವದ ಹೋಲಿಕೆ ಮೇರೆಗೆ ಪ್ರತಿಯೊಬ್ಬ ಮನುಷ್ಯನು ಏನಾಗ್ತಾನೆ? ಪುನಃ ಸ್ಥಾಪಿಸಲ್ಪಡ್ತಾನೆ. ಇದನ್ನು ನಾವು ಪುನಃ ಸ್ಥಾಪಿಸುವಂಥದ್ದು, ಆ ಏದೇನು ತೋಟದಲ್ಲಿ ಕಳೆದು ಹೋದಂಥ ಸಂಬಂಧವನ್ನು ದೇವರು ಕ್ರಿಸ್ತನ ಮುಖಾಂತರ ಆ ಹಳೆಯ ಒಂದು ಚಿಂತನೆಯನ್ನು ತೆಗೆದು ಹಾಕಿ ನೂತನ ಸ್ವಭಾವವನ್ನು ಕೊಟ್ಟು ಆತನ ಸ್ವಭಾವಕ್ಕೆ ಹೋಲುವ ಹಾಗೆ, ದೇವರ ಸ್ವಭಾವಕ್ಕೆ ಹೋಲಿಕೆ ಮೇರೆಗೆ ನಮ್ಮನ್ನು ನಿರ್ಮಿಸಿದ್ದಾನೆ. ಆ ಒಂದು ಸ್ವಭಾವ ದೇವರ ಒಂದು ಸತ್ಯಾನುಗುಣವಾದ ನೀತಿಯು ದೇವ ಭಯವುಳ್ಳದಾಗಿ ನಿರ್ಮಿಸಲ್ಪಟ್ಟಿದೆ. ಯಾವ ಮನುಷ್ಯನ ದೇವ ಭಯವು ಸತ್ಯವು ಉಂಟೋ ಅವನು ದೇವರ ಸ್ವಭಾವಕ್ಕೆ ತಕ್ಕ ಹಾಗೆ ಬದುಕುವನಾಗಿದ್ದಾನೆ. ನನ್ನ ಪ್ರಿಯ ವೀಕ್ಷಕರೇ, ಇಲ್ಲಿ ನಾವು ಪಾಠದಲ್ಲಿ ನೋಡುವಂಥದ್ದು ಸ್ವರೂಪ, ದೇವರ ಸ್ವರೂಪ ಅಂದರೆ ಇದೆ. ಈ ವಾಕ್ಯಗಳನ್ನು ನಾವು ಆಳವಾಗಿ ಧ್ಯಾನಿಸುವಾಗ ನಮ್ಮ ಪೂರ್ವ ಸ್ವಭಾವಗಳು ತೆಗೆದು ಹಾಕಿ ನಾವು ನೂತನ ಸ್ವಭಾವ, ದೇವರ ಸ್ವಭಾವವನ್ನು ನಮ್ಮಲ್ಲಿ ಅಳವಡಿಸಿಕೊಳ್ಳಬೇಕು. ಇದಕ್ಕೆ ಒಂದು ಮಾದರಿ ಯೇಸು ಕ್ರಿಸ್ತನೇ. ಸಭೆ ಎಂಬ ರಾಜ್ಯ ಎಂಬ ಈ ರಾಜ್ಯಕ್ಕೆ ಆತನು ರಾಜನಾಗಿದ್ದಾನೆ. ಆತನು ದೇವರ ಪ್ರತಿಸ್ವರೂಪನಾಗಿದ್ದಾನೆ. ಆತನು ದೇವರ ಸ್ವರೂಪವಾಗಿದ್ದಾನೆ. ಅದೇ ಸಾರೂಪ್ಯದಲ್ಲಿ ನಾವು ಬರಬೇಕೆಂದರೆ ನಮ್ಮ ಪೂರ್ವ ಸ್ಥಿತಿಯನ್ನು ತೆಗೆದುಹಾಕಿ ನೂತನ ಮನಸ್ಸನ್ನು ದೇವರ ಸ್ವಭಾವಕ್ಕೆ ತಕ್ಕ ಹಾಗೆ ನಮ್ಮನ್ನು ನಾವು ಬದಲಾಯಿಸಿಕೊಳ್ಳಬೇಕೆಂಬುದೇ ಈ ಪಾಠದ ಉದ್ದೇಶ. ದೇವರ ರಾಜ್ಯದಲ್ಲಿ ಎಲ್ಲರೂ ಪ್ರವೇಶಿಸಬಹುದು, ಆದರೆ ಆ ಸ್ವಭಾವವನ್ನು, ಆ ಒಂದು ಸ್ವರೂಪವನ್ನು ಅಳವಡಿಸಿಕೊಂಡು ಬದುಕುವಂಥದ್ದು ಬಹಳ ಒಂದು ಪ್ರಾಮುಖ್ಯವಾದಂಥ ವಿಷಯವಾಗಿದೆ. 2 ಕೊರಿಂಥ 3ನೇ ಅಧ್ಯಾಯ 18ರಲ್ಲೂ ಸಹ ಇದೇ ಮಾತನ್ನು ಹೇಳ್ತಾನೆ. 2 ಕೊರಿಂಥ 3ನೇ ಅಧ್ಯಾಯ 18ನೇ ವಾಕ್ಯ, ನಾವೆಲ್ಲರೂ ಮುಸುಕು ತೆಗೆದಿರುವ ಮುಖದಿಂದ ಕರ್ತನ ಪ್ರಭಾವವನ್ನು ದರ್ಪಣದಲ್ಲಿ ಕಾಣಿಸುವುದು ಎಂಬಂತೆ ದೃಷ್ಟಿಸರಾಗಿದ್ದು ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ ಆ ಪ್ರಭಾವದ ಸಾರೂಪ್ಯವುಳ್ಳವರೇ ಆಗುತ್ತೇವೆ. ಇದು ದೇವರಾತ್ಮನಾಗಿರುವ ಕರ್ತನ ಕೆಲಸಕ್ಕೆ ಅನುಸಾರವಾದದ್ದು. ನನ್ನ ಪ್ರಿಯರೇ, ಈ ವಾಕ್ಯ ಬಹಳ ಆಳವಾದ ವಿಚಾರವನ್ನು ನಮಗೆ ಏನು ತಿಳಿಸಿದ್ರೆ, ನಾವೆಲ್ಲರೂ ಮುಸುಕನ್ನು ತೆಗೆದಿರುವ ಮುಖ, ನಮ್ಮನ್ನು ಮುಸುಕು, ಪಾಪ ಎಂಬ ಮುಸುಕನ್ನ ಕ್ರಿಸ್ತ ನಮಗೆ ತೆಗೆದು ಹಾಕಿದ್ದಾನೆ. ಪಾಪ ಎಂಬ ಮುಸುಕು ನಮ್ಮ ಮುಖವನ್ನು ಮುಚ್ಚಿಕೊಂಡಿತ್ತು. ಅದನ್ನು ತೆಗೆದುಕೊಂಡು ಕರ್ತನ ಪ್ರಭಾವವನ್ನು ದರ್ಪಣದಲ್ಲಿ ಕಾಣಿಸುವುದು ಎಂಬುದು ದೃಷ್ಟಿಸುವರಾಗಿದ್ದು, ಕರ್ತನ ಪ್ರಭಾವ ನಾವು ದೃಷ್ಟಿಸುವರಾಗಿದ್ದು ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತೇವೆ. ಪ್ರಭಾವದಿಂದ ಅಧಿಕ ಹೋಗುತ್ತಾ ಪ್ರಭಾವದ ಸಾರೂಪ್ಯ ಉಳ್ಳರಾಗುತ್ತೇವೆ. ನೋಡಿ, ಒಬ್ಬ ಕ್ರೈಸ್ತನು ಕ್ರಿಸ್ತನನ್ನು ಅಂಗೀಕರಿಸಿಕೊಂಡಾಗ ಪ್ರಭಾವದಿಂದ ಪ್ರಭಾವಕ್ಕೆ ಹೋಗಿ ಆ ಒಂದು ಪ್ರಭಾವದ ಸಾರೂಪ್ಯ, ಯಾರ ಪ್ರಭಾವ? ದೇವರ ಪ್ರಭಾವ. ತಂದೆಯಾದ ದೇವರ ಪ್ರಭಾವವನ್ನು ಕ್ರಿಸ್ತನು ಪ್ರತಿರೂಪಿಸ್ತಾನೆ. ಕ್ರಿಸ್ತನ ಮುಖಾಂತರ ನಾವು ಆ ಪ್ರಭಾವದಿಂದ ಪ್ರಭಾವಕ್ಕೆ ಬೆಳೆದು ಆತನ ಸಾರೂಪ್ಯವಾಗುತ್ತೇವೆ. ನೋಡಿ, ಪಾಠ ಆಳವಾಗಿ ಹೋಗುತ್ತಾ ಹೋಗುತ್ತಾ ಆದಾಮಲ್ಲಿ ಕಳ್ಕೊಂಡಂಥ ಸ್ವರೂಪವನ್ನು ದೇವರು ಕ್ರಿಸ್ತನಲ್ಲಿ ಇಟ್ಟಿದ್ದಾನೆ. ಕ್ರಿಸ್ತನಲ್ಲಿ ನಾವು ಸ್ವರೂಪವನ್ನು ಹೊಂದಿದಾಗ ದಿನದಿಂದ ದಿನಕ್ಕೆ ನಮ್ಮ ಸ್ವರೂಪವು ಬದಲಾವಣೆಯಾಗುತ್ತಾ ಹೋಗುವಂಥದ್ದಾಗಿದೆ. ಅದನ್ನೇ 1 ಕೊರಿಂಥ 15:49 ಏನು ಹೇಳ್ತಾನೆ ನೋಡಿ. 1 ಕೊರಿಂಥ 15ನೇ ಅಧ್ಯಾಯ 49ನೇ ವಾಕ್ಯದ ಹೇಳ್ತಾನೆ, ನಾವು ಮಣ್ಣಿನಿಂದ ಹುಟ್ಟಿದವನ ಸಾರೂಪ್ಯವನ್ನು ಧರಿಸಿಕೊಂಡ ಪ್ರಕಾರ ಪರಲೋಕದಿಂದ ಬಂದ ಆತನ ಸಾರೂಪ್ಯವನ್ನು ಧರಿಸಿಕೊಳ್ಳಬೇಕು. ನಾವು ಆದಾಮನಿಂದ ಹೊಂದಿದಂಥ ಮಣ್ಣಿನ ಸಾರೂಪ್ಯ ಅಂದರೆ ನಮ್ಮ ದೇಹಕ್ಕೆ ಸೀಮಿತವಾದದ್ದು. ಇಲ್ಲಿ ನೋಡ್ತಾನೆ, ಪರಲೋಕದಿಂದ ಬಂದ ಆತನ ಸಾರೂಪ್ಯವನ್ನು ಧರಿಸಿಕೊಳ್ಳಬೇಕು. ಪರಲೋಕದಿಂದ ಬಂದಿದ್ಯಾರು? ಯೇಸು ಕ್ರಿಸ್ತನು. ಆತನ ಸಾರೂಪ್ಯವನ್ನು ನಾವು ಧರಿಸಿಕೊಳ್ಳಬೇಕು. ಆತನ ಯಾರು ಸಾರೂಪ್ಯವಾಗಿದ್ದಾನೆ? ಆತನು ತಂದೆಯಾದ ದೇವರ ಸಾರೂಪ್ಯನಾಗಿದ್ದಾನೆ. ನೋಡಿ ಪ್ರಿಯರೇ, ಎಷ್ಟು ಆಳವಾಗಿ ನಾವು ಈ ಅಧ್ಯಯನಗಳನ್ನು ತಿಳಿದುಕೊಳ್ಳುತ್ತೇವೆ. ಪರಲೋಕದಿಂದ ಬಂದಂಥ ಸಾರೂಪ್ಯ ನಾವು ಧರಿಸಿಕೊಳ್ಳಬೇಕು. ಯಾಕೆಂದರೆ ಮಣ್ಣಿನಿಂದ ಹುಟ್ಟಿದ ಸಾರೂಪ್ಯ ನಾವು ಧರಿಸಿಕೊಂಡಿದ್ದು. ಅಂದರೆ ಆದಾಮನು ಮಣ್ಣಿನಿಂದ ಹುಟ್ಟಿದನು. ಆತನಿಗೆ ಉಂಟಾದ ಶಾಪವನ್ನು ಆದಿಕಾಂಡ 3ನೇ ಅಧ್ಯಾಯವನ್ನು ನಾವು ನೋಡಿದ ಪ್ರಕಾರ, ನೀನು ಮಣ್ಣೆ, ನೀನು ಪುನಃ ಮಣ್ಣಿಗೆ ಸೇರುವಿ ಎಂಬುದಾಗಿ ಹೇಳಿದನು. ಆದ್ದರಿಂದ ನಾವು ಮಣ್ಣಿಗೆ ಸೇರುವಂಥ ದೇಹವನ್ನು
ನಿರ್ಲಕ್ಷ್ಯಪಡಿಸಿ ನಮ್ಮಲ್ಲಿರುವ ಆತ್ಮವು ಅದು ಕ್ರಿಸ್ತನ ಒಂದು ಸಾರೂಪ್ಯವನ್ನು ಧರಿಸಿಕೊಳ್ಳಬೇಕು. ಈ ರಾಜನ, ದೇವರ ರಾಜ್ಯವೆಂಬ ಈ ರಾಜನ ಸಾರೂಪ್ಯವನ್ನು ಧರಿಸಿಕೊಂಡು ನಾವು ದೇವರ ಪ್ರತಿರೂಪಕ್ಕೆ ಮರಳಬೇಕು. ಇದು ದೇವರ ರಾಜ್ಯದ ಉದ್ದೇಶ. ದೇವರ ರಾಜ್ಯದಲ್ಲಿ ಎಲ್ಲರೂ ಸೇರುತ್ತಾರೆ, ಆದರೆ ಸೇರುವಂತ ನಾವು ದೇವರ ಸಾರೂಪ್ಯದಲ್ಲಿ ಆತನ ಪ್ರತಿರೂಪಕ್ಕೆ ತಕ್ಕ ಹಾಗೆ ಕ್ರಿಸ್ತನಲ್ಲಿರುವಂಥ ಹೋಲಿಕೆ ಮೇರೆಗೆ ಕ್ರಿಸ್ತನಲ್ಲಿರುವಂಥ ಸಾರೂಪ್ಯವನ್ನು ಧರಿಸಿಕೊಂಡು ನಾವು ಬದುಕುವಂತರಾಗಿರಬೇಕು. ರೋಮ 8ನೇ ಅಧ್ಯಾಯ 29ರಲ್ಲೂ ಸಹ ಇದೇ ಕಾರ್ಯವನ್ನು ಕುರಿತು ಮಾತನಾಡ್ತಾರೆ. ರೋಮ 8ನೇ ಅಧ್ಯಾಯ 29ನೇ ವಾಕ್ಯ. ಯಾಕೆಂದರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರಿದ್ದು ಅವರಲ್ಲಿ ಆತನ ಇರಲು ಉದ್ದೇಶಿಸಿ ತಾನು ಯಾರನ್ನು ತನ್ನವರಿಂದ ಮೊದಲು ತಿಳ್ಕೊಂಡನೋ ಅವರನ್ನು ತನ್ನ ಮಗನ ಸಾರೂಪ್ಯರುಳರಾಗೋದಕ್ಕೆ ಮೊದಲೇ ನೇಮಿಸಿದನು. ನಾವು ಮೊದಲೇ ನೇಮಿಸಲ್ಪಟ್ಟಿದ್ದೇವೆ. ಯಾರ ಸಾರೂಪ್ಯರಾಗಬೇಕು? ನಾವು ಕ್ರಿಸ್ತನ ಸಾರೂಪ್ಯರಾಗಬೇಕು. ಆತನ ಮಗನ ಸಾರೂಪ್ಯ ನಮ್ಮಲ್ಲಿ ಬರಬೇಕು. ಆ ಮಗನಲ್ಲಿ ಯಾರ ಸಾರೂಪ್ಯ ಇದೆ? ದೇವರ ಸಾರೂಪ್ಯ ಇದೆ. ಈ ಲೋಕವನ್ನು ಸೃಷ್ಟಿ ಮಾಡಿದಂಥ ಸೃಷ್ಟಿಕರ್ತರಾದ ತಂದೆಯಾದ ದೇವರ ಸಾರೂಪ್ಯವು ಆತನ ಮಗನಲ್ಲಿದೆ. ಆತನ ಮಗನ ಸಾರೂಪ್ಯಕ್ಕೆ ನಾವು ಬರಬೇಕೆಂದು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ನೋಡಿ, ಎಷ್ಟು ಅದ್ಭುತವಾದ ಆಳವಾದ ಪಾಠದ ಮುಖಾಂತರ ನಾವು ನೋಡುತ್ತೇವೆ. ಯಾವೊಬ್ಬ ಮನುಷ್ಯನು ಯೇಸು ಕ್ರಿಸ್ತನ ನಂಬಿ ರಕ್ಷಣೆಯನ್ನು ಹೊಂದಿ ದೀಕ್ಷಾಸನ ಹೊಂದುತ್ತಾನೋ ಆತನು ಕ್ರಿಸ್ತನ ಸಾರೂಪ್ಯದಲ್ಲಿ ಬರುತ್ತಾನೆ. ಆ ಸಾರೂಪ್ಯವು ಅದು ದೇವರ ಹೋಲಿಕೆಗೆ ಮೇರೆಯಾಗಿರೋ ಕ್ರಿಸ್ತನ ಸಾರೂಪ್ಯಕ್ಕೆ ಹೋಲಿಕೆಯಾಗಿ ಅದು ನಡೆಯುವಂಥದ್ದಾಗಿದೆ. ಆದ್ದರಿಂದ ನಾವು ಅರಿತುಕೊಳ್ಳುವಂಥ ವಿಚಾರ, ದೇವರ ಒಂದು ಪ್ರತಿರೂಪಕ್ಕೆ ತಕ್ಕ ಹಾಗೆ ನಾವು ಬೆಳೆಯುತ್ತಿದ್ದೇವಾ? ಆ ದೇವರು ಕ್ರಿಸ್ತನ ಸಾರೂಪ್ಯಕ್ಕೆ ತಕ್ಕ ಹಾಗೆ ನಾವು ಪೂರ್ವ ಸ್ವಭಾವವನ್ನು ತೆಗೆದಿಟ್ಟು ನೂತನ ಸ್ವಭಾವ ನಡೆಸಿಕೊಂಡಿದ್ದೇವಾ? ದೇವರ ರಾಜ್ಯದ ರಾಜನಾಗಿರುವಂಥ ಕ್ರಿಸ್ತನ ಸ್ವರೂಪದಲ್ಲಿ ನಾವು ಬದುಕುತ್ತಿದ್ದೇವಾ? ಇದು ನಾವು ಆಲೋಚನೆ ಮಾಡಿಕೊಳ್ಳಬೇಕಾದ ವಿಚಾರ. ದೇವರ ರಾಜ್ಯವೆಂದರೆ ಇಷ್ಟೆಲ್ಲ ಕಾರ್ಯ ಇದೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾವು ದೇವರಿಗೆ ಕೊಡುವಂಥದ್ದು ಇದೆ. ಏನನ್ನ ಕೊಡಬೇಕು? ನಾವು ಅನೇಕ ನೋಡ್ತೇವೆ, ಅನೇಕ ಕಾರ್ಯಗಳನ್ನು ಹೇಳ್ತೇವೆ. ನಾವು ದೇವರ ಸಾರೂಪ್ಯವಾಗಿ ಬದುಕಬೇಕೆನ್ನುವುದೇ ದೇವರ ಒಂದು ಚಿತ್ತವಾಗಿದೆ. ಯಾಕೆಂದ್ರೆ ದೇವರು ಏನ್ ಹೇಳಬೇಕು, ಏನ್ ಮಾಡಬೇಕು ಎಂಬುದಾಗಿ ಅನೇಕರು ಮತ್ತಾಯನಿಗೆ ಬರೋ ಸುವಾರ್ತೆ 22ನೇ ಅಧ್ಯಾಯ 15ರಿಂದ 22ರಲ್ಲಿ ನಾವು ಧ್ಯಾನಿಸುವಾಗ, ಮತ್ತಾಯನಿಗೆ ಬರೋ ಸುವಾರ್ತೆ 22ನೇ ಅಧ್ಯಾಯ 15ರಿಂದ 22ರಲ್ಲಿ ಅಲ್ಲಿ ನಾವು ನೋಡುತ್ತೇವೆ, ಅನೇಕ ಯಹೂದ್ಯರು ಯೇಸು ಕ್ರಿಸ್ತನನ್ನ ಶೋಧಿಸುವುದಕ್ಕೆ ನೋಡ್ತಾರೆ. ಯಾರಿಗೆ ನಾವು ಈ ದುಡ್ಡನ್ನು ಕೊಡಬೇಕು? ಅಲ್ಲಿ ಒಂದು ನಾಣ್ಯವನ್ನು ತಂದು ಈ ಕೈಸರನ ದುಡ್ಡು ಕೈಸರನಿಗೆ ಕೊಡುವುದೋ ಯಾರು ಕೊಡಬೇಕು ಎಂಬುದಾಗಿ ಒಂದು ಚರ್ಚೆ ಆಗುತ್ತೆ. ಅವರು ಯೇಸು ಕ್ರಿಸ್ತನ ಸಿಗಿಸ್ತಾರೆ. ಒಂದು ವೇಳೆ ಯೇಸು ಕ್ರಿಸ್ತನ ಬೇಡ, ನೀವು ದೇವರಿಗೆ ಕೊಡಿ ಅಂತ ಹೇಳಿದ್ರೆ ಅಲ್ಲಿ ದೇವರಿಗೆ ಸೇರುವಂಥದ್ದಾಗಿತ್ತು. ಆದ್ರೆ ಯೇಸು ಕ್ರಿಸ್ತನ ಹೇಳ್ತಾನೆ, ಆ ನಾಣ್ಯವನ್ನು ತೆಗೆದು ನೋಡ್ತಾನೆ, ಈ ನಾಣ್ಯದಲ್ಲಿ ಯಾರ ಮುಖ ಇದೆ? ಅವ್ರು ಹೇಳ್ತಾರೆ ಕೈಸರನದು. ಕೈಸರನನ್ನು ಕೈಸರಿಗೆ ಕೊಡಿರಿ, ದೇವರದನ್ನು ದೇವರಿಗೆ ಕೊಡಿರಿ. ಯಾಕೆ ಈ ಸಾಮ್ಯವನ್ನು ನಾವೀಗ ಉಲ್ಲೇಖಿಸಿ ಮಾತನಾಡ್ತಿದ್ವಿ ಅಂದ್ರೆ, ನಾವು ಈ ಲೋಕದ ಪ್ರಯಾಣವನ್ನು ಮುಗಿಸಿ ನ್ಯಾಯ ತೀರ್ಪಿನಲ್ಲಿ ನಿಂತಬೇಕಾದ್ರೆ ನಮ್ಮಲ್ಲಿ ಯಾರ ಸಾರೂಪ್ಯ ಇರಬೇಕಂದ್ರೆ ಕ್ರಿಸ್ತನ ಸಾರೂಪ್ಯ ಇರಬೇಕು. ಈ ಸಾಮ್ಯದ ಒಂದು ಅರ್ಥ ಅಲ್ಲಿ ಏನನ್ನು ನಾವು ತಗೊಳ್ತೀವಿ ಅಂತ ಹೇಳಿದ್ರೆ, ಆ ನಾಣ್ಯದಲ್ಲಿ ಇದ್ದಿದ್ದು ಕೈಸರನ ಸಾರೂಪ್ಯ, ಇವತ್ತು ನಮ್ಮ ಮುಂದೆ ಇರುವಂಥದ್ದು ಕ್ರಿಸ್ತನ ಸಾರೂಪ್ಯ. ಕ್ರಿಸ್ತನ ಸಾರೂಪ್ಯ ನಮ್ಮಲ್ಲಿದ್ದಾಗ ಮಾತ್ರ ದೇವರ ಸಾರೂಪ್ಯಕ್ಕೆ ನಾವು ಪ್ರವೇಶಿಸಲು ಸಾಧ್ಯ. ಹೇಗೆ ಕೈಸರನ ಚಿತ್ರವಿದ್ದಂಥ ನಾಣ್ಯಕ್ಕೆ ಕೈಸರನ ಬಳಿಗೆ ಸೇರಬೇಕೆಂದು ಯೇಸು ಕ್ರಿಸ್ತನ ಹೇಳಿದನು, ಇವತ್ತು ಕ್ರಿಸ್ತನ ಸಾರೂಪ್ಯದಲ್ಲಿರುವಂಥ ನಾವು ಒಂದು ವೇಳೆ ನಾವು ಕ್ರಿಸ್ತನ ಸಾರೂಪ್ಯದಲ್ಲಿ ಯಶಸ್ವಿಯಾಗಿ ನಮ್ಮ ಜೀವನ ಮುಗಿಸಿದಾಗ ಆ ದೇವರ ಸನ್ನಿಧಾನಕ್ಕೆ ಹೋಗಲು ಸಾಧ್ಯ. ಒಂದು ವೇಳೆ ನಾವು ಕ್ರಿಸ್ತನ ಸಾರೂಪ್ಯದ ಇಲ್ಲದೆ ಹೋದರೆ ಬಹಳ ಕಷ್ಟ ನನ್ನ ಪ್ರಿಯರೇ. ಆದ್ದರಿಂದ ಈ 4ನೆಯ ಪಾಠದಲ್ಲಿ ನಾವು ಅರಿತುಕೊಂಡಂಥ ವಿಚಾರ, ನಾವು ತಿಳಿದುಕೊಂಡಂಥ ವಿಚಾರ, ದೇವರು ತನ್ನ ಸ್ವರೂಪದಲ್ಲಿ ಮನುಷ್ಯರನ್ನು ಉಂಟು ಮಾಡಿದನು. ಆದಿಕಾಂಡ 3ನೇ ಅಧ್ಯಾಯದಲ್ಲಿ ಈ ಸ್ವರೂಪದಿಂದ ಮನುಷ್ಯನು ಬಿದ್ದು ಹೋದನು. ಬಿದ್ದು ಹೋದಂಥ ಈ ಮನುಷ್ಯನನ್ನ ಯೇಸು ಕ್ರಿಸ್ತನ ಮುಖಾಂತರ ಮತ್ತೆ ದೇವರು ತನ್ನ ಸಾರೂಪ್ಯಕ್ಕೆ ಬರಬೇಕೆಂದು, ದೇವರ ರಾಜ್ಯ ಎಂಬ ರಾಜನಾದಂಥ ಕ್ರಿಸ್ತನ ಮುಖಾಂತರ ತನ್ನ ಸಾರೂಪ್ಯಕ್ಕೆ ಬರಬೇಕೆಂದು ನಾವು ಅನೇಕ ವಾಕ್ಯಗಳ ಮುಖಾಂತರ ನೋಡಿದನು. ಕ್ರಿಸ್ತನು ದೇವರ ಪ್ರತಿರೂಪವಾಗಿದ್ದಾನೆ, ಕ್ರಿಸ್ತನ ಸಾರೂಪ್ಯವಾಗಿದ್ದಾನೆ. ಈ ಪಾಠವನ್ನು ಮುಗಿಸುವಂಥ ಹಂತದಲ್ಲಿ ನಮ್ಮಲ್ಲಿರುವಂಥ ಏಕೈಕ ಪ್ರಶ್ನೆ, ನಾನು ರಕ್ಷಣೆ ಹೊಂದಿದ್ದೇನೆ, ನಾನು ಕ್ರಿಸ್ತನಲ್ಲಿದ್ದೇನೆ, ನಾನು ಕ್ರಿಸ್ತನಾಗಿದ್ದೇನೆ ಎಂದು ಹೇಳುವನು ಕ್ರಿಸ್ತನ ಸಾರೂಪ್ಯದಲ್ಲಿ ನಾನು ಬದುಕುತ್ತಿದ್ದೇನಾ? ಅಥವಾ ದೇವರು ಕ್ರಿಸ್ತನ ಮುಖಾಂತರ ಕೊಟ್ಟಂಥ ಸ್ವಭಾವದಲ್ಲಿ ನಾನು ಬದುಕುತ್ತಿದ್ದೇನಾ? ಇಲ್ಲ ನನ್ನ ಪೂರ್ವ ಸ್ವಭಾವದಲ್ಲಿ, ನನ್ನ ಪೂರ್ವ ಚಿಂತೆ ನಾನು ಬದುಕುತ್ತಿದ್ದೇನೆ ಎಂಬುದನ್ನು ನಾವು ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಳಬೇಕು. ಆದ್ದರಿಂದ ನಮ್ಮ ಪೂರ್ವ ಸ್ವಭಾವಗಳನ್ನು ಬಿಟ್ಟು ಕ್ರಿಸ್ತನ ಸಾರೂಪ್ಯದಲ್ಲಿ, ಈ ದೇವರ ರಾಜ್ಯ ಎಂಬ ರಾಜ್ಯಕ್ಕೆ ಕ್ರಿಸ್ತನು ರಾಜನಾಗಿದ್ದಾನೆ, ಆ ರಾಜನ ಸಾರೂಪ್ಯದಲ್ಲಿ ಇರಬೇಕೆಂಬುದೇ ಈ ಪಾಠದ ಉದ್ದೇಶ. ಆದ್ದರಿಂದ ಈ ಪಾಠವನ್ನು ನಾವು
ಈ ಒಂದು ಹಂತದಲ್ಲಿ ಮುಗಿಸ್ತಿದ್ದೇವೆ. ಮುಂದಿನ ಪಾಠದಲ್ಲಿ 4ನೇ ಭಾಗ ಮುಗಿದು 5ನೇ ಭಾಗದಲ್ಲಿ ನಾವು ಬರುತ್ತೇವೆ. ಮುಂದಿನ ಭಾಗದಲ್ಲಿ ಈ ರಾಜನ ಚಿತ್ತ ಏನು, ರಾಜನ ಸ್ವರೂಪ ನೋಡೋದು, ದೇವರ ರಾಜ್ಯ ಹೇಗೆ ಬಂತು ನೋಡೋದು, ದೇವರ ರಾಜ್ಯದಲ್ಲಿ ಯಾವ ಕಾಲದಲ್ಲಿ ದೇವರು ಸುಳಿವು ಕೊಟ್ಟು ಎಲ್ಲವನ್ನೂ ಹಂತ ಹಂತವಾಗಿ ನೋಡ್ಕೊಂಡಂತ ನಾವು ಈಗ ಮುಂದಿನ ಪಾಠದಲ್ಲಿ ಈ ರಾಜನ ಚಿತ್ತ, ರಾಜನ ಸ್ವರೂಪ, ಆ ರಾಜನ ಸ್ವರೂಪ ದೇವರ ಸ್ವರೂಪ, ಆ ಸ್ವರೂಪದಲ್ಲಿ ಬದುಕಬೇಕೆಂಬುದೇ ದೇವರ ಚಿತ್ತ. ಸೊ ಮುಂದಿನ ಪಾಠದಲ್ಲಿ ಈ ರಾಜನ ಚಿತ್ತ ಏನು ಎಂಬುದಾಗಿ ಮುಂದಿನ ಭಾಗದಲ್ಲಿ ನೋಡೋಣ. ಬಹಳ ತಾಳ್ಮೆಯಿಂದ ಕೇಳಿದಂಥ ನಿಮ್ಮೆಲ್ಲರಿಗೂ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ವಂದನೆಗಳು, ಶುಭಾಶಯಗಳು.